ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಮತಾರ್ ಬಾಬಾ ಅವರನ್ನ ನನ್ನ ಹುನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಮಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಆತ್ಮಾಯಣದ ಸ್ವಾಧ್ಯಾಯದಲ್ಲಿ ನಾವು ಇದ್ದೇವೆ. 4 ಅಧ್ಯಾಯಗಳನ್ನ ಮುಗಿಸಿ 5ನೆಯ ಅಧ್ಯಾಯ ಒಂದು ದಿವಸ ಆಗಿತ್ತು. 2 ದಿವಸ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಮತ್ತೆ ಒಂದು ಸ್ವಲ್ಪ ಆ ಹಿಂದಿನ ಸಂಗತಿಗಳನ್ನ ಒಂದು ಸ್ವಲ್ಪ ರಿಫ್ರೆಶ್ ಮಾಡಿ ಮುಂದೆ ಹೋಗೋಣ. ಮಾಸ್ಟರ್ಸ್, 4ನೆಯ ಅಧ್ಯಾಯದಲ್ಲಿ ಅಂತೂ ನಮ್ಮ ಲೇಖಕರಾಗಿರ್ತಕ್ಕಂಥ ಪೀಟರ್ ರೆಶಲೋ ಅವರು ಸೂಕ್ಷ್ಮ ಶರೀರ ಯಾನದಲ್ಲಿ ತಮ್ಮನನ್ನ ಭೇಟಿಯಾಗಿ ಮತ್ತು ತಮ್ಮ ಭಾರತೀಯ ಗುರುವಿನ ಮಾರ್ಗದರ್ಶನದಲ್ಲಿ ಏನೆಲ್ಲವನ್ನ ನೋಡಿದ್ರು, ಏನೆಲ್ಲ ಅನುಭವವನ್ನ ಪಡೆದುಕೊಂಡು 10 ಗಂಟೆಯಲ್ಲಿ 10 ಗಂಟೆಯ ದೀರ್ಘ ಪ್ರಯಾಣವನ್ನ ಮಾಡಿ ತಮ್ಮ ದೇಹವನ್ನ ಯಾವ ರೀತಿ ಅವರು ಸೇರ್ಕೊಂಡ್ರು, ಬಂದ ನಂತರ ಅವ್ರಿಗೆ ಬಿಟ್ಟು ಕೊಟ್ಟಿರ್ತಕ್ಕ ಟಾಸ್ಕ್, ಅವ್ರಿಗೆ ಕೆಲಸ ಏನು ಅಂತಂದ್ರೆ ಏನೇನು ಸಂಗತಿಗಳು ಅಲ್ಲಿ ಜರುಗಿವೆ, ಅಲ್ಲಿ ಏನೆಲ್ಲ ಅನುಭವಗಳು ಅವ್ರಿಗೆ ಸಿಕ್ಕಿವೆ, ಅವ್ರು ಏನೆಲ್ಲವನ್ನ ಅಲ್ಲಿ ನೋಡಿದ್ದಾರೆ ಅದೆಲ್ಲವನ್ನು ಟಿಪ್ಪಣಿ ಮಾಡಿ ಇಡಬೇಕು ಅಂತ ಹೇಳಿ ಗುರುಗಳು ಹೇಳ್ತಾರೆ. ಅವರು ದೇಹದೊಳಗೆ ಬಂದ ತಕ್ಷಣ, ಎಚ್ಚರ ಆದ ತಕ್ಷಣ, ಎಚ್ಚರ ಆಗಿ ಕೂತ ತಕ್ಷಣ ಮೊದಲು ಮಾಡಿರ್ತಕ್ಕಂಥ ಕೆಲಸ ಅವೆಲ್ಲವುಗಳನ್ನ ಸಾಧ್ಯವಾದಷ್ಟು ನೆನಪಿದ್ದಷ್ಟು ಎಲ್ಲವುಗಳನ್ನ ಬರೆದಿಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಅದು ಹೇಳಿದಷ್ಟು ಸುಲಭ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಅಷ್ಟಾಗಿಯೂ ಎಷ್ಟು ಸಾಧ್ಯನೋ ಅಷ್ಟು ಟಿಪ್ಪಣಿಗಳನ್ನ ಬರೆದು ಮರುದಿವಸ ತನ್ನ ಗುರುವಿನ ದಾರಿಯನ್ನ ಕಾಯ್ತಾ ಕೂಡ್ತಾ ಇರ್ತಾರೆ. ಅದಕ್ಕೂ ಹಿಂದಿನ ದಿವಸ, ಒಂದು ದಿವಸ ನಾನು ಬರೋದಿಲ್ಲ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಆ ದಿವಸ ತಾವೇ ಸ್ವತಃ ಸೂಕ್ಷ್ಮ ಶರೀರ ಯಾನವನ್ನ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ಅವರು ಮಾಡ್ತಾರೆ. ತಮ್ಮ ಪ್ರತಿರೂಪವನ್ನ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅದ್ರೊಳಗ ಸಫಲ ಆಗೋದಿಲ್ಲ. ಅದರಿಂದ ತುಂಬಾ ನಿರಾಶೆ ಹೊಂದುತ್ತಾರೆ. ನಿರಾಶೆ ಹೊಂದಿ ನಾಳೆ ಗುರುಗಳು ಬಂದಾಗ ಕೇಳಿದ್ರಾಯ್ತು ಅಂತಕ್ಕಂಥ ಒಂದು ಸಮಾಧಾನವನ್ನ ಇಟ್ಕೊಂಡು ಅವ್ರ ದಾರಿ ಕಾಯ್ತಾ ಇರ್ತಾರೆ. ಮರುದಿವಸ ಗುರುಗಳು ಬರ್ಬೇಕಾಗಿರ್ತಕ್ಕಂಥ ಸಮಯಕ್ಕೆ ಬರ್ತಾರೆ. ಬಂದ ತಕ್ಷಣ ಇವರು ಮಾಡಿರ್ತಕ್ಕಂಥ ಟಿಪ್ಪಣಿಗಳನ್ನೆಲ್ಲ ನೋಡಿ ಅವ್ರಿಗೆ ತುಂಬಾ ಸಂತೋಷ ಆಗ್ತದೆ. ಅವ್ರಿಗೆ ಬಹಳಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ ಅಂತ ಹೇಳಿ ಅವ್ರಿಗೆ ಅಭಿನಂದನೆಗಳನ್ನ ಕೊಡ್ತಾರೆ. ಮೊದಲ ಪ್ರಯತ್ನದಲ್ಲಿನೇ ನಿಮ್ಮ ಒಂದು ಏನದ ಇಷ್ಟು ಒಳ್ಳೆ ರೀತಿಯಿಂದ ನೀವು ಇಷ್ಟು ಟಿಪ್ಪಣಿಗಳನ್ನ ಮಾಡಿದೀಯಾ, ಇಷ್ಟೆಲ್ಲವನ್ನ ನೆನಪಿನಲ್ಲಿ ಇಟ್ಕೊಂಡಿದ್ಯಾ ಅಂತಂದ್ರೆ ಇದು ಒಂದು ದೊಡ್ಡ ಯಶಸ್ಸು ಅಂತಕ್ಕಂಥ ಮಾತನ್ನ ಹೇಳಿ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತಾರೆ. ಹೇಳಿ ಇನ್ನು ಕೆಲವೊಂದು ಆಗ ಇವ್ರು ಕೇಳ್ತಾರೆ, ಇಂದು ಮುಂಜಾನೆ ನನಗೇಕೆ ಏನು ನೆನಪಿಲ್ಲ, ನಾನು ಸೂಕ್ಷ್ಮ ಶರೀರಯಾನವನ್ನ ಮಾಡಬೇಕು ಅನ್ಕೊಂಡಿದ್ದೆ, ಆದ್ರೆ ಏನೂ ಆಗ್ಲಿಲ್ಲ, ಗಾಢವಾಗಿರ್ತಕ್ಕಂಥ ನಿದ್ರೆ ನನಗೆ ಬಂತು, ನನಗೆ ಏನು ಯಾಕೆ ನೆನಪಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದಾಗ ಒಂದೇ ಪ್ರಯತ್ನಕ್ಕೆ ಎಲ್ಲ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಅವರ ಮುಗುಳ್ನಗೆಯಲ್ಲಿ ಅವರು ಕೊಡ್ತಾರೆ. ಅದೇ ರೀತಿ ಕೆಲವೊಂದು ನಿರಾಶೆಗಳು, ಕೆಲವೊಂದು ಸೋಲುಗಳಿಗೆ ನಾವು ಸಿದ್ಧರಾಗಿರ್ಬೇಕು ಅಂತಕ್ಕಂಥ ಒಂದು ಸಂಗತಿಯನ್ನು ಕೂಡ ಅವರು ತಿಳಿಸ್ತಾರೆ. ಹೀಗಾಗಿ ಯಾವಾಗ್ಲೂ ಇನ್ನೊಂದು ಕಿವಿ ಮಾತನ್ನ ಅವ್ರಿಗೆ ಹೇಳ್ತಾರೆ, ಯಾವಾಗ್ಲಾದ್ರೂ ನಿನಗೆ ಏನನ್ನಾದ್ರೂ ಹೇಳಿದ್ರೆ ಅದರ ಮೇಲೆ ಕಣ್ಮುಚ್ಚಿ ವಿಶ್ವಾಸ ಇಡಬೇಡ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿನಗೆ ಏನನ್ನಾದ್ರೂ ಹೇಳಿದ್ರೆ ಅದನ್ನೊಂದು ಸಾಧ್ಯತೆಯಾಗಿ ಸ್ವೀಕರಿಸು, ಅದನ್ನೊಂದು ಸಾಧ್ಯತೆಯಾಗಿ ಸ್ವೀಕರಿಸೋದು ಸರಿಯಾದ ವಿಧಾನ. ಆಮೇಲೆ ಅದರ ಸತ್ಯತೆಗಳನ್ನ ಪ್ರಮಾಣಿಸಿ ನೋಡಿ ನೀನು ಸ್ವಯಂ ಉಪಾಯವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ಹೀಗೆ ಮಾತಾಡ್ತಾ ನಾವು ಇದುವರೆಗೆ ಏನನ್ನ ಪ್ರಮಾಣಗೊಳಿಸ್ದೆವು, ಈ ನಮ್ಮ ಪ್ರಯಾಣದ ಉದ್ದೇಶ ಏನು, ನಾವು ಏನನ್ನ ಪ್ರಮಾಣಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿಂದ ಆರಂಭ ಮಾಡ್ತೀನಿ. ಈ ಭೌತಿಕ ಶರೀರದ ಅನುಭವದ ಆಚೆಗೂ ಕೂಡ ನಮಗೆ ಅನುಭವಗಳು ಆಗ್ತಾವೆ ಅಂತಕ್ಕಂಥದ್ದನ್ನ ನಾವು ಪ್ರಮಾಣ ಮಾಡಿದ್ದೇವೆ.
ಕೇವಲ ಈ ಭೌತಿಕ ಶರೀರದಲ್ಲಿ ಮಾತ್ರ ನಮ್ಗೆ ಅನುಭವಗಳಾಗೋದಿಲ್ಲ, ಇದರ ಆಚೆಗೆಯೂ ಕೂಡ ಬದುಕು ಇದೆ, ಅದರ ಆಚೆಗೆಯೂ ಕೂಡ ಏನು ಅನುಭವಗಳು ಆಗ್ತಾವ ಅಂತಕ್ಕಂಥದನ್ನ ನಾವು ಸಾಬೀತುಗೊಳಿಸಿದ್ವಿ. ಇದು ಅಲ್ಲದೇನೆ ಭೌತಿಕವಾಗಿ ಮರಣ ಹೊಂದಿರತಕ್ಕಂಥ ನಿನ್ನ ಸಹೋದರ ಚಾರ್ಲ್ಸ್ ನನ್ನ ನೀನು ಇಲ್ಲಿ ಭೌತಿಕ ಜಗತ್ತಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಸೂಕ್ಷ್ಮ ಲೋಕದಲ್ಲಿ ಅಲ್ಲಿ ಒಂದು ಸ್ಥಳ ಇದೆ, ಅಲ್ಲಿ ನೀನು ಹೋದ್ರೆ ಅವನ ಭೇಟಿ ಆಗ್ತದ, ಅವನ ಜೊತೆಗೆ ಮಾತಾಡ್ತಿ ಅಂತಕ್ಕಂಥ ಎಲ್ಲ ಸಂಗತಿಗಳನ್ನ ನೀನು ತಿಳ್ಕೊಂಡಿದ್ದೀಯಾ ಅಂತಕ್ಕಂಥ ಮಾತನ್ನವರು ಹೇಳ್ತಾರೆ. ಹೀಗೆ ಸಾಮಾನ್ಯವಾಗಿ ಎಲ್ಲರೂ ತಿಳಿದುಕೊಂಡಂತೆ ಮೃತ್ಯು ಒಂದು ದುಃಖ ಅಥವಾ ಟ್ರಾಜಿಡಿ ಅಲ್ಲ. ಮೃತ್ಯು ಅಂದ್ರೆ ಏನು, ಮೃತ್ಯುವಿನ ಬಗ್ಗೆ ಇರ್ತಕ್ಕಂಥ ಒಂದು ದುಃಖ, ನೋವು, ಅದರ ಹೆದರಿಕೆ ಅಂತಕ್ಕಂಥದ್ದು ನಿನಗೆ ಹೋಯಿತು. ಅದರಿಂದ ಮೃತ್ಯು ಅಂತಕ್ಕಂಥದ್ದು ಒಂದು ಟ್ರಾಜಿಡಿ ಅಲ್ಲ, ಅಥವಾ ಅದು ದುಃಖ ಭರಿತವಾಗಿರ್ತಕ್ಕಂಥದ್ದಲ್ಲ. ಕೆಲವೊಂದು ವಿಷಯಗಳಲ್ಲಿ ಅಂತೂ ಇದು ಒಂದು ಪರಿಹಾರ ಅಥವಾ ಮುಕ್ತಿ ಅಷ್ಟೇ ಅಲ್ಲ, ಇದು ಒಂದು ವರದಾನವಾಗಿದೆ ಅಂತ ಹೇಳ್ತಾರೆ. ಮೃತ್ಯು ಅನ್ನೋದು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ, ಅಥವಾ ಮುಕ್ತಿಯನ್ನ ಪಡೆಯೋದಕ್ಕೆ ಇದೊಂದು ಸಾಧನ ಅಲ್ಲ, ಇದೊಂದು ನಿಜವಾಗಿ ಇದೊಂದು ವರದಾನ ಆಗಿದೆ ಅಂತ ಹೇಳ್ತಾರೆ. ಮೃತ್ಯುವಿನ ನಂತರ ನಮ್ಮ ಅಸ್ತಿತ್ವವು ಹೇಗೆ ಇರುತ್ತದೆ ಎಂಬುದನ್ನು ಸ್ವಯಂ ನೀನು ನೋಡಿರುವೆ. ಮೃತ್ಯುವಿನ ನಂತರ ನಮ್ಮ ಅಸ್ತಿತ್ವ ಏನಿರ್ತದೆ ಅನ್ನೋದನ್ನು ನೀನು ನೋಡಿದೀಯಾ ಅಂತ ಹೇಳ್ತಾರೆ. ಹೀಗಾಗಿ ಈ ಭೌತಿಕ ಜೀವನದಲ್ಲಿ ಕೇವಲ ಭೌತಿಕ ವಸ್ತುಗಳಿಗೆ, ಭೌತಿಕ ಅವಶ್ಯಕತೆಗಳಿಗೆ ಮಾತ್ರ ನಮ್ಮ ಒಂದು ಅಭಿರುಚಿಗಳನ್ನ ನಾವು ಸೀಮಿತವಾಗಿಟ್ಕೊಂಡ್ರೆ ಮೇಲು ಲೋಕದಲ್ಲಿಯೂ ಕೂಡ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇದಕ್ಕಿಂತ ಹೆಚ್ಚಿನ ಭೌತಿಕ ಜಗತ್ತನ್ನ ಹೊರತುಪಡಿಸಿ ಕೆಲವೊಂದು ಅಭಿರುಚಿಗಳನ್ನ, ಕೆಲವೊಂದು ಹವ್ಯಾಸಗಳನ್ನ ನಾವು ಬೆಳೆಸ್ಕೊಂಡಿದ್ದೆ ಆದ್ರೆ ಸಂಗೀತ, ಸಾಹಿತ್ಯ, ದರ್ಶನ ಶಾಸ್ತ್ರ ಮುಂತಾದ ಚಟುವಟಿಕೆಗಳನ್ನ ನಾವು ಅಭಿರುಚಿಗಳನ್ನ ಇಟ್ಕೊಂಡಿದ್ದೆ ಆದ್ರೆ ಸೂಕ್ಷ್ಮ ಲೋಕದಲ್ಲಿಯೂ ಕೂಡ ನಾವು ತುಂಬಾ ಸಂತೋಷವಾಗಿ ಇರಬಹುದು ಅಂತಕ್ಕಂಥ ಸಂಗತಿಗಳನ್ನ ಹೇಳ್ತಾರೆ. ಇನ್ನು ಮೃತ್ಯುವಿನ ನಂತರ ಹೊಸ ಹವ್ಯಾಸಗಳನ್ನ ಕಲಿಯಲಿಕ್ಕೆ ಸಾಧ್ಯದ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಇವ್ರು ಕೇಳ್ತಾರೆ. ಅವರು ಈ ಭೂಮಿಯ ಮೇಲೆ ಏನನ್ನ ಕಲಿಲಿಕ್ಕೆ ಎಷ್ಟು ಮುಕ್ತವಾಗಿ ಅವಕಾಶ ಇದೆಯೋ ಅಷ್ಟೇ ಮುಕ್ತವಾಗಿರ್ತಕ್ಕಂಥ ಅವಕಾಶ ಅಲ್ಲಿನೂ ಅದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಷ್ಟೇ ಕಲಿಬೇಕು ಅಂತಕ್ಕಂಥ ಇಚ್ಛೆ ಇರ್ಬೇಕು, ಆಮೇಲೆ ನಿನಗೆ ಸಮಯ ಇರ್ಬೇಕು, ಮತ್ತು ಆ ಒಂದು ತರಗತಿಗೆ ಪೇಮೆಂಟ್ ಮಾಡ್ಲಿಕ್ಕೆ, ಶುಲ್ಕವನ್ನ ಭರಿಸ್ಲಿಕ್ಕೆ ನಿನ್ನ ಹತ್ರ ಸಾಕಷ್ಟು ಹಣನೂ ಇರಬೇಕು ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಹೀಗಾಗಿ ಅಲ್ಲಿಯೂ ಕೂಡ ಹವ್ಯಾಸಗಳನ್ನ, ಇಲ್ಲಿ ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ, ಭೂಮಿಯ ಮೇಲೆ ಕಲೀಲಿಕ್ಕೆ ಆಗದೆ ಇರ್ತಕ್ಕಂಥವುಗಳನ್ನು ಕೂಡ ಅಲ್ಲಿ ಕಲೀಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಸಂಗೀತಜ್ಞರು, ಕಲಾವಿದರು, ದಾರ್ಶನಿಕರು, ಶಿಕ್ಷಕರು, ಪ್ರಾಧ್ಯಾಪಕರು ಇವರೆಲ್ಲರೂ ಅಲ್ಲಿ ತಮ್ಮ ಜ್ಞಾನವನ್ನ ಇನ್ನಿಷ್ಟು ಹೆಚ್ಚು ಮಾಡ್ಕೊಳ್ತಾರೆ. ಅದನ್ನ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಮುಕ್ತವಾಗಿ ಅವ್ರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅಲ್ಲಿ ಸಮಯದ ಅಭಾವ ಇರೋದಿಲ್ಲ, ಸಾಕಷ್ಟು ಸ್ವಭಾವ ಇರ್ತದೆ. 24 ಗಂಟೆ ಇಲ್ಲಿ 24 ಗಂಟೆಯಲ್ಲಿ ನಾವು ಸುಮಾರು 8 ಗಂಟೆ ಮಲಗಿಕೊಂಡೇ ಕಳಿತೀವಿ. ಉಳಿದ ಸಮಯದಲ್ಲಿ ನಮ್ಗೆ ಸಮಯದ ಅಭಾವ ಅಂತ ಅನ್ಸುತ್ತೆ, ಆದ್ರೆ ಅಲ್ಲಿ ಹಾಗಿಲ್ಲ, ಸಾಕಷ್ಟು ಸಮಯ ಇರುತ್ತೆ. ಅದರಿಂದ ಈ ಚಟುವಟಿಕೆಗಳಿಗೆ ಸಾಕಷ್ಟು ಅವರು ಸಮಯವನ್ನ ವಿನಿಯೋಗಿಸ್ತಾರೆ. ಅವರು ಸಾಕಷ್ಟು ಸಂತೋಷವಾಗಿರ್ತಕ್ಕಂಥ ಒಂದು ಬದುಕನ್ನ ಬದುಕ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮುಂದುವರಿಯುತ್ತಾ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ವಿ. ಸೂಕ್ಷ್ಮ ಜಗತ್ತಿನಲ್ಲಿ ಜೀವನವನ್ನು ಮುಂದುವರಿಸುವಲ್ಲಿ ಈ ಶಾಲೆಗಳ ಪಾತ್ರ ಅತ್ಯಂತ ಮಹತ್ವವಾಗಿದೆ. ಸೂಕ್ಷ್ಮ ಜಗತ್ತಿನಲ್ಲಿ ನಮ್ಮ ಬದುಕನ್ನ ಮುಂದುವರಿಸುವಲ್ಲಿ ಈ ಶಾಲೆಗಳ ಪಾತ್ರ ಬಹಳಷ್ಟು ಮುಖ್ಯ ಆಗ್ಯದ ಅಂತ ಹೇಳ್ತಾರೆ. ಅಲ್ಲಿ ಕೂಡ ತರಬೇತಿ ಶಾಲೆಗಳು, ಯಾರಿಗೆ ಏನು ಬೇಕು ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಾಲೆಗಳು ಇವೆ. ಇದರ ಜೊತೆಗೆ ತಮ್ಮ ಹೊಸ ಶಿಷ್ಯರ ಭಾವಿ ಜೀವನವನ್ನು ನಿಶ್ಚಿತವಾಗಿ ಪ್ರಭಾವಿಗೊಳಿಸುತ್ತಾರೆ. ಇಲ್ಲಿ ಕೇವಲ ಶಿಕ್ಷಣ ಕೊಡೋದಷ್ಟೇ ಅಲ್ದೇನೆ ತಮ್ಮ ಭಾವಿ ಶಿಷ್ಯರ ಬದುಕನ್ನ, ಅವರ ಜೀವನವನ್ನ ನಿಶ್ಚಿತವಾಗಿಯೂ ಪ್ರಭಾವಗೊಳಿಸ್ತಾರೆ. ಅಲ್ಲಿ ಯಾರಾದರೂ ಯಾವುದೇ ಕಲೆ ಅಥವಾ ವಿಜ್ಞಾನದ ಆಸಕ್ತಿ ಬೆಳೆಸಿಕೊಂಡಿದ್ದರೆ ನಂತರದ ಭೌತಿಕ ಜೀವನದಲ್ಲಿ ಆ ಜ್ಞಾನವನ್ನು ಇನ್ನೂ ಹೆಚ್ಚಿಸಿಕೊಳ್ಳುವ ಇಚ್ಛೆ ಇರುತ್ತದೆ. ಅಲ್ಲಿ ಸೂಕ್ಷ್ಮ ಜಗತ್ತಿನಲ್ಲಿ ಇನ್ನೂ ಹೆಚ್ಚಿಗೆ ಕಲೀಲಿಕ್ಕೆ ಅವಕಾಶ ಇರುತ್ತೆ. ಅದನ್ನ ಮುಂದೆ ಭೂಮಿಗೆ ಬಂದ ಮೇಲೆ ಇಲ್ಲಿ ಅದನ್ನ ಹಂಚಲಿಕ್ಕೆ, ಇಲ್ಲಿ ಅದನ್ನ ಪ್ರಾಯೋಗಿಕವಾಗಿ ಅದನ್ನು ಕೂಡ ಜಾರಿಗೆ ತರಲಿಕ್ಕೆ ಅನುಕೂಲ ಆಗ್ತದ ಅಂತ ಹೇಳ್ತಾರೆ. ಇದೇ ಕಾರಣದಿಂದ ಕೆಲವು ಮಕ್ಕಳು ವಿಶೇಷವಾಗಿ ಕಲಿಯುವುದರತ್ತ ಹೆಚ್ಚಿನ ಒಂದು ಹುಮ್ಮಸ್ಸನ್ನ, ಉತ್ಸಾಹವನ್ನ ತೋರಿಸ್ತಾರ ಅಂತ ಹೇಳ್ತಾರೆ. ಅದರಲ್ಲಿ ಅವರ ತಂದೆ ತಾಯಿಗಳ ಪಾತ್ರ ಎಳ್ಳಷ್ಟು ಇಲ್ಲ. ಇಲ್ಲಿ ಸೂಕ್ಷ್ಮ ಲೋಕದಲ್ಲಿರ್ತಕ್ಕಂಥ ಮಕ್ಕಳು ಯಾವುದೇ ಶಿಕ್ಷಣವನ್ನ ಕಲಿಯಲಿಕ್ಕೆ ಆಸಕ್ತಿಯನ್ನ ತೋರಿಸ್ತಾರೆ, ಆದ್ರೆ ಅದರಲ್ಲಿ ತಂದೆ ತಾಯಿಗಳ ಪಾತ್ರ ಏನೂ ಇರೋದಿಲ್ಲ. ಕಲೆಯ ಬಗೆಗಿನ ಇಂಥ ಪ್ರೇಮವನ್ನು ಯಾವಾಗ್ಲೂ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳ
ಮಕ್ಕಳನ್ನ ಈ ರೀತಿ ಪ್ರೋತ್ಸಾಹಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಇವ್ಯಾವೂ ಇಲ್ಲದೇನೆ ಒಳ್ಳೆ ಜೀವನವನ್ನ ನಾವು ಜೀವಿಸಿದ್ದೇವೆ, ನಡೆಸಿದ್ದೇವಲ್ಲ ಅಂತಕ್ಕಂಥ ಅಂತ ಹೇಳಿ ಅವರು ತಿಳ್ಕೊತಾರೆ. ಇದು ತಪ್ಪು ಅಂತ ಹೇಳಿ ಹೇಳ್ತಾರೆ. ಅದು ಮಗುವಿನ ಸ್ವಾಭಾವಿಕ ಮತ್ತು ಪ್ರಬಲ ಇಚ್ಛೆಯಾಗಿದೆ ಎಂದು ತಂದೆ ತಾಯಿಗಳಿಗೆ ಅನಿಸಿದಲ್ಲಿ ಹಾಗೂ ಹುಟ್ಟುವ ಮೊದಲೇ ಆರಂಭವಾದ ಅವನ ಪ್ರಶಿಕ್ಷಣವನ್ನು ಪೂರ್ತಿಗೊಳಿಸಿಕೊಳ್ಳಲು ಸಹಕರಿಸಬೇಕು. ಈ ಶಿಕ್ಷಣ ಅವ್ ಹುಟ್ಟುಕ್ಕಿಂತ ಮೊದಲೇನೆ ಶುರು ಆಗಿರ್ತದೆ. ಯಾಕಂದ್ರೆ ಸೂಕ್ಷ್ಮ ಲೋಕದಲ್ಲಿ ಭೂಮಿಗೆ ಬರುವ ಪೂರ್ವದಲ್ಲಿನೇ ಈ ಎಲ್ಲ ಶಿಕ್ಷಣವನ್ನ ಅವನು ಪಡೆದಿರ್ತಾನೆ, ಈ ಎಲ್ಲ ಜ್ಞಾನವನ್ನ ಅವನು ಪಡೆದಿರ್ತಾನೆ. ಕೆಲವೊಂದು ಮಕ್ಕಳ ಉದಾಹರಣೆಯನ್ನ ನಾವು ನೋಡ್ತಾ ಇರ್ತೀವಿ. ಇನ್ನು 4 ವರ್ಷ 5 ವರ್ಷ ಅಷ್ಟರಲ್ಲಿನೇ ಎಷ್ಟು ಚೆನ್ನಾಗಿ ಹಾಡ ಹಾಡ್ತಿರ್ತಾರೆ. ಅವ್ರ ಜ್ಞಾಪಕ ಶಕ್ತಿ ಎಷ್ಟಿರ್ತದ ಅಂತಂದ್ರೆ ಬಹುಶಃ ಆ ಮಕ್ಕಳು ಸೂಕ್ಷ್ಮ ಜಗತ್ತಿನಲ್ಲಿ ಎಲ್ಲ ತರಬೇತಿಯನ್ನ ಪಡೆದೇ ಬಂದಿರ್ತಾರೆ. ಅವ್ರಿಗೆ ಇಲ್ಲಿ ಭೂಮಿಗೆ ಬರ್ಲಿಕ್ಕೆ ಒಂದು ಅವಕಾಶ ಬೇಕು. ತಾವು ಕಲ್ತಿದ್ದನ್ನ ಪ್ರಚುರಪಡಿಸ್ಲಿಕ್ಕೆ, ವ್ಯಕ್ತಪಡಿಸ್ಲಿಕ್ಕೆ ಇಲ್ಲಿ ಅವಕಾಶ ಸಿಕ್ಕಿರ್ತದ. ಹೀಗಾಗಿ ತಂದೆ ತಾಯಿಗಳು ಆ ಮಕ್ಕಳು ಸ್ವಾಭಾವಿಕವಾಗಿ ಹೆಚ್ಚಿಂದ ಏನಾದ್ರೂ ಕಲಿತೀನಿ ಅಂತಂದ್ರೆ ಅದಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕು. ಯಾಕಂದ್ರೆ ಅವ್ರಿಗೆ ಈ ಪ್ರಶಿಕ್ಷಣ, ಈ ತರಬೇತಿ ಅವ್ರು ಹುಟ್ಟು ಮೊದಲೇ ಅವ್ರಿಗೆ ಸಿಕ್ಕಿರ್ತದ ಅಂತ ಹೇಳ್ತಾರೆ. ನಾವು ಈ ಜೀವನದಲ್ಲಿ ಮತ್ತು ಮರಣಾನಂತರದ ಜೀವನದಲ್ಲಿ ಪ್ರಗತಿ ಹೊಂದುವ ಮೂಲಕ ನಮ್ಮ ಜೀವನವನ್ನು ಇನ್ನೂ ಹೆಚ್ಚು ಆನಂದಮಯ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿರುತ್ತೇವೆ. ನಮ್ಮ ಜೀವನದಲ್ಲಿ ಮತ್ತು ಮರಣಾನಂತರದ ಜೀವನದಲ್ಲಿ ಇಂತಹ ಪ್ರಶಿಕ್ಷಣಗಳನ್ನ, ತರಬೇತಿಗಳನ್ನ ಪಡೆಯುವುದರ ಮುಖಾಂತರ ನಮ್ಮ ಬದುಕನ್ನ ಇನ್ನೂ ಸುಂದರಗೊಳಿಸಿಕೊಳ್ಳುವ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತೀವಿ. ಇನ್ನು ಈ ಸೂಕ್ಷ್ಮ ಜಗತ್ತಿನ ಸ್ಥಾಯಿ ನಿವಾಸಿಗಳು ಯಾವಾಗಲೂ ಈ ಶಾಲೆಗಳ ಹುಡುಕಾಟದಲ್ಲಿ ಇರ್ತಾರೆ. ಸೂಕ್ಷ್ಮ ಜಗತ್ತಿನಲ್ಲಿ ಸ್ಥಾಯಿ ನಿವಾಸಿಗಳು ಅಂದ್ರೆ ಅಲ್ಲಿ ಪರ್ಮನೆಂಟ್ ಆಗಿ ಇರ್ತಕ್ಕಂಥವ್ರು, ಅಂದ್ರೆ ದೇಹವನ್ನ ಬಿಟ್ಟು ಸೂಕ್ಷ್ಮ ಲೋಕಕ್ಕೆ ಹೋಗಿರ್ತಕ್ಕಂತಹ ನಿವಾಸಿಗಳೇನಿರ್ತಾರಲ್ಲ, ಅವರು ಇಂಥ ಶಾಲೆಗಳ ಹುಡುಕಾಟದಲ್ಲಿ ಇರ್ತಾರೆ. ಮತ್ತು ಅತ್ಯಂತ ಉಪಯೋಗವಿರುವಾಗ ಸೂಕ್ತ ಸಮಯದಲ್ಲಿ ಅವುಗಳ ಪ್ರಯೋಗವನ್ನ ಮಾಡ್ಲಿಕ್ಕೆ ಅವರು ಶುರು ಮಾಡ್ತಾರೆ. ತಾವು ಸೂಕ್ಷ್ಮ ಜಗತ್ತಿನಲ್ಲಿ ಇರುತ್ತಿರುವೆವು ಎಂದು ಮೊದಲ ಬಾರಿಗೆ ತಿಳಿದು ಬಂದಾಗ ಆಗ ಅವರೊಂದಿಗೆ ಈ ಕುರಿತು ಚರ್ಚಿಸುವುದು ವ್ಯರ್ಥವಾಗುತ್ತದೆ. ಪ್ರಾರಂಭದಲ್ಲಿ ಸೂಕ್ಷ್ಮ ಲೋಕಕ್ಕೆ ಹೋದಾಗ ಅದೊಂದು ಭ್ರಮಾಲೋಕ, ಅದೊಂದು ಕಲ್ಪನಾ ಲೋಕ ಆಗಿರ್ತದ. ಅಲ್ಲಿ ಎಲ್ಲನೂ ಅವ್ರಿಗೆ ಸಿಗ್ತಾ ಇರ್ತದ. ಅದನ್ನ ಅನುಭವಿಸೋದ್ರಲ್ಲಿನೇ ಅವರು ಮಗ್ನರಾಗಿರ್ತಾರೆ. ಹೀಗಾಗಿ ಅವ್ರಿಗೆ ಇಂಥ ಶಾಲೆಗಳದಾವ ಅಂತ ಹೇಳಿದ್ರೆ ಅವ್ರಿಗೆ ತಿಳಿಯೋದಿಲ್ಲ. ಅದ್ರ ಬಗ್ಗೆ ಅಭಿರುಚಿನೂ ಹುಟ್ಟೋದಿಲ್ಲ. ಅವು ಎಲ್ಲನೂ ಬೇಸರ ಬಂದಾಗ ಸಾಕಷ್ಟು ತಿರುಗಾಡಿ ಅಲ್ಲಿರ್ತಕ್ಕಂಥ ಎಲ್ಲವುಗಳನ್ನ ಅನುಭವಿಸಿ ಆದ ನಂತರ ಇಂಥ ಶಾಲೆಗಳ ಹುಡುಕಾಟವನ್ನು ಅವರು ಮಾಡ್ತಾರೆ. ನಂತರ ಯಾಕಂತಂದ್ರೆ ಅವ್ರಿಗೆ ಬದುಕುವಾಗ ಬೇಸರ ಅನಿಸಿರ್ತದ. ಎಲ್ಲನೂ ಕಲ್ಪನೆ ಮಾಡಿಕೊಂಡ ತಕ್ಷಣನೇ ಬಂದ ಕೂಡಲೇ ಅದರ ಪ್ರಾಮುಖ್ಯತೆ ಹೆಚ್ಚಿರೋದಿಲ್ಲ. ಹೀಗಾಗಿ ಅವ್ರಿಗೆ ಅಲ್ಲಿ ಜೀವನ ಬೋರ್ ಆದ ತಕ್ಷಣ ಇಂಥ ಪ್ರಶಿಕ್ಷಣ ಪಡಿತಕ್ಕಂಥ ಶಾಲೆಗಳಿಗಾಗಿ ಅವರು ಹುಡುಕಾಟವನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಪ್ರಾರಂಭದಲ್ಲಿ ಅವ್ರು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಮೊದಲ ಕೆಲವು ತಿಂಗಳು ಅತ್ತಿಂದಿತ್ತ ಅಡ್ಡಾಡಲು, ಮೊದಲು ಹೋಗಲು ಅವಕಾಶ ಸಿಗದಿರುವಂತಹ ಹೊಸ ದೇಶಗಳನ್ನು ನೋಡಲು, ಇವುಗಳಲ್ಲೇ ಅವರಿಗೆ ಸಂತೋಷ ದೊರೀತದ. ಮೊದಲು ಕೆಲವು ದಿವಸ ಅಲ್ಲಿ ಇಲ್ಲಿ ತಿರುಗಾಡ್ಲಿಕ್ಕೆ ಬರ್ತದೆ. ನೋಡದೇ ಇರ್ತಕ್ಕಂತಹ ದೇಶಗಳು. ನಾವು ಒಂದು ಜೀವಿತ ಅವಧಿಯಲ್ಲಿ ಭೌತಿಕ ಜಗತ್ತಿನಲ್ಲಿ ಬಹಳಷ್ಟು ದೇಶಗಳನ್ನ ಸುತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಯಾವ ದೇಶ ಬೇಕೋ ಆ ದೇಶಕ್ಕೆ ಹೋಗ್ಬಹುದು. ಅಲ್ಲೇನು ಸೌಲಭ್ಯಗಳದಾವೋ ಅವೆಲ್ಲವುಗಳನ್ನ ಅನುಭವಿಸಿಕೊಂಡು ಬರಬಹುದು. ಸೊ ಇಂಥದ್ರಲ್ಲಿನೇ ಅವರು ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಇದೆಲ್ಲ ಅನುಭವಿಸಿ ಆದ ನಂತರ ಇಂಥ ಶಾಲೆಗಳ ಒಂದು ಹುಡುಕಾಟವನ್ನ ಮಾಡ್ತಾರೆ. ಅಲ್ಲಿ ತರಬೇತಿಯನ್ನ ಪಡಿಲಿಕ್ಕೆ ಅವರು ಇಚ್ಛೆ ಪಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ನಿನ್ನ ತಮ್ಮನ ಮಿತ್ರನಾದ ರಾಯ್ ಚಾಪ್ಮೆನ್ನು ಎಷ್ಟೋ ಸಲ ತನಗೆ ಬೋರ್ ಆಗುತ್ತದೆ ಎಂದು ಹೇಳಿರುವುದು ನಿನಗೆ ನೆನಪಿರಬಹುದು. ಪೀಟರ್ ರೆಶ್ಲೋ ಅವರ ತಮ್ಮ ಚಾರ್ಲ್ಸ್ನ ಗೆಳೆಯ ಒಬ್ಬ ಅಲ್ಲಿ ಭೇಟಿಯಾಗಿರ್ತಾನೆ ನೋಡ್ರಿ, ರಾಯ್ ಚಾಪ್ಮೆನ್ ಅಂತಕ್ಕಂಥವನು. ಅವನು ನನಗೆ ಸೂಕ್ಷ್ಮ ಜಗತ್ತು ಬಹಳಷ್ಟು ಬೋರ್ ಆಗ್ಯದ. ಪ್ರಾರಂಭದಲ್ಲಿ ಅವನೊಬ್ಬ ಒಳ್ಳೆ ಆಟಗಾರನಿರ್ತಾನೆ. ಆಟ ಆಡೋದ್ರಲ್ಲಿನೂ ಏನು ಮಜಾ ಇಲ್ಲ, ಅಲ್ಲಿ ಏನ್ ಅನುಭವಿಸೋದ್ರಲ್ಲಿನೂ ಮಜಾ ಇಲ್ಲ, ತುಂಬಾ ಬೋರ್ ಆಗ್ಯದ ಅಂತ ಹೇಳ್ತಾನೆ. ಅವನು ಈ ಎಲ್ಲ ಕೆಲಸಗಳನ್ನು ಮಾಡಿದ್ದಾನೆ. ಪ್ರಾರಂಭದಲ್ಲಿ ಎಲ್ಲೆಲ್ಲಿ ತಿರ್ಗಾಡ್ಬೇಕೋ ಅಲ್ಲೆಲ್ಲ ತಿರ್ಗಾಡಿದ್ದಾನೆ, ಎಲ್ಲಿ ಹೋಗ್ಬೇಕೋ ಅಲ್ಲೆಲ್ಲ ಹೋಗಿ ಅನುಭವಿಸಿ ಆದ ನಂತರ ಅವನಿಗೆ ಬೇಸರ ಆಗಿರ್ತದ. ಕೆಲವು ಸ್ನೇಹಿತರನ್ನ ಮಾಡಿಕೊಂಡಿದ್ದಾನೆ. ಅವರಿಗೆ ಪಾರ್ಟಿ ಕೊಡುವುದು, ಬೇರೆ ಬೇರೆ ಪ್ರದರ್ಶನಗಳನ್ನು ತೋರಿಸಲು, ಪಿಕ್ನಿಕ್ ಹಾಗೂ ಇನ್ನಿತರ ಸ್ಥಾನಗಳಿಗೆ ಪ್ರವಾಸ ಕರೆದುಕೊಂಡು ಹೋಗೋದ್ರಿಂದ ಅವನು ಸಂತೋಷ ಹೊಂದಿದ್ದಾನೆ. ಪ್ರಾರಂಭದಲ್ಲಿ
ಎಲ್ಲ ಗೆಳೆಯರ ಜೊತೆಗೆ ತಿರುಗಾಡೋದು, ಬೇರೆ ಬೇರೆ ದೇಶಗಳಿಗೆ ಹೋಗೋದು, ಅಲ್ಲಿ ಪಾರ್ಟಿಯನ್ನ ಮಾಡೋದು, ಅಲ್ಲಿ ಪಿಕ್ನಿಕ್ ಅನ್ನ ಮಾಡೋದು, ಅಲ್ಲಿ ಕುಡಿಯೋದು, ತಿನ್ನೋದು, ಮೋಜು ಮಾಡೋದು, ಇಂಥದ್ರಲ್ಲಿನೇ ಅವನು ಸಂತೋಷವನ್ನು ಹೊಂದಿದ್ದಾನೆ. ಇವು ಅಲ್ಪ ಸಂತೋಷವನ್ನು ನೀಡುತ್ತವೆ, ಮತ್ತೆ ಆಮೇಲೆ ಉದಾಸೀನತೆ ಆವರಿಸುತ್ತದೆ. ರಾಯ್ ತನ್ನ ಜೀವಿತಾವಧಿಯಲ್ಲಿ ಶ್ರೇಷ್ಠ ಗಾಲ್ಫ್ ಆಟಗಾರನಾಗಿದ್ದನು, ಆದ್ರೆ ಇಲ್ಲಿ ಆ ಆಟದಲ್ಲಿ ಎಳ್ಳಷ್ಟು ಆನಂದವಿಲ್ಲ. ಇವೆಲ್ಲವೂ ಕೆಲವು ದಿವಸ ಆಗಿಂದ ಬೋರ್ ಆಗ್ತವೆ. ನಿಜವಾಗಿಯೂ ರಾಯ್ ಚಾಪ್ಮನ್ ಏನಾಗಿರ್ತಾನೆ, ಒಳ್ಳೆಯ ಗಾಲ್ಫ್ ಆಟಗಾರನಾಗಿರ್ತಾನೆ. ಆದ್ರೆ ಇಲ್ಲಿ ಸೂಕ್ಷ್ಮ ಲೋಕದಲ್ಲಿ ಆಟ ಆಡುವುದರಲ್ಲಿ ಅವನಿಗೆ ಎಳ್ಳಷ್ಟು ಆನಂದ ಇರೋದಿಲ್ಲ. ರಾಯ್ನಂತವ್ರು ನಿಶ್ಚಿತವಾಗಿಯೂ ಕೆಲವೇ ತಿಂಗಳುಗಳಲ್ಲಿ ಅವರೇನು ಮಾಡುತ್ತಿರುವರೋ ಅದರಿಂದ ಬೇಜಾರು ಹೊಂದುವರು, ಮತ್ತು ಹಾಗೆ ಆದಾಗ ಯಾವುದೇ ಸಂಕೋಚವಿಲ್ಲದೆ ಅದನ್ನು ಎಲ್ಲರಿಗೂ ಹೇಳುತ್ತಾ ತಿರುಗುತ್ತಾರೆ. ಅವ್ರಿಗೆ ಬೇಸರ ಆಗಿಂದ ಯಾವುದೇ ಸಂಕೋಚ ಇಲ್ಲದೇನೆ ಎಲ್ಲರಿಗೂ ಆ ಮಾತನ್ನ ಹೇಳ್ತಾ ತಿರುಗ್ತಾರೆ. ಒಂದು ದಿನ ಅವರು ತಮ್ಮ ಪರಿಚಿತರಿಂದ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಅಥವಾ ಯಾವುದೇ ಕಲೆ ಅಥವಾ ಅಧ್ಯಯನದಲ್ಲಿ ಪರಿಣತಿಯನ್ನು ಸಾಧಿಸುವಂತ ಅವಕಾಶಗಳಿವೆ ಎಂಬುದನ್ನು ಕೇಳಿ ತಿಳಿದುಕೊಳ್ಳುತ್ತಾರೆ. ಅವರು ತನಗೆ ತುಂಬಾ ಬೋರ್ ಆಗಿದೆ, ಇಲ್ಲಿ ಯಾವ ಒಂದು ಸಂತೋಷನೂ ಇಲ್ಲ ಅಂತ ಹೇಳ್ತಾ ತಿರುಗುವಾಗ ಒಂದಿಲ್ಲ ಒಂದು ದಿವಸ ಯಾರಿಂದಲಾದ್ರೂ ಅವ್ರಿಗೆ ಈ ಸಂಗತಿಗಳು ಏನಾದ್ರೂ ನಿನ್ನ ಜ್ಞಾನವನ್ನ ಹೆಚ್ಚಿಸಿಕೊಳ್ಳ ಬಯಸಿದ್ದಿ ಅಂತಂದ್ರೆ, ಇನ್ನೂ ಹೆಚ್ಚಿನದನ್ನ ಬಯಸಿದ್ದಿ ಅಂತಂದ್ರೆ ಇಂತಹ ಒಂದು ಅವಕಾಶಗಳು ಇವೆ ಅಂತಕ್ಕಂಥದ್ದನ್ನ ಯಾರಿಂದಲಾದ್ರೂ ತಿಳಿದುಕೊಳ್ತಾರೆ ಅಂತ ಹೇಳ್ತಾರೆ. ಮೊದಲು ಅವರು ಅದರಲ್ಲಿ ಆಸಕ್ತಿ ತೋರುವುದಿಲ್ಲ, ಆದ್ರೆ ಹೊಸದೇನಾದ್ರೂ ಕಲಿತುಕೊಳ್ಳುವುದರಿಂದ ಅವನು ತನ್ನ ಸಮಯವನ್ನು ಆರಾಮವಾಗಿ ಕಳೆಯಬಹುದು ಎಂದು ತಿಳಿದುಕೊಳ್ತಾನೆ. ಆಮೇಲೆ ಅವನ ಆಸಕ್ತಿ ಕೆರಳುವುದು. ಆಗ ಇನ್ನೊಬ್ಬನು ತನ್ನ ಜೀವನದ ಭೌತಿಕ ಹಂತದ ಹವ್ಯಾಸಗಳಿಂದ ಸೂಕ್ಷ್ಮ ಹಂತಕ್ಕೆ ಬಂದು ತಲುಪಿದಂತಾಗುತ್ತದೆ. ಮೊದಲು ಆಸಕ್ತಿ ತೋರಿಸುವುದಿಲ್ಲ, ನಂತರ ಆರಾಮವಾಗಿ ಸೂಕ್ಷ್ಮ ಲೋಕದಲ್ಲಿಯೂ ಕೂಡ ಬದುಕನ್ನ ಆರಾಮವಾಗಿ ಕಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇಂತಹ ಹವ್ಯಾಸಗಳನ್ನ ಅವರು ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಇಂಥ ಹವ್ಯಾಸಗಳು ಇಷ್ಟವೆನಿಸದ ಜನರು ಅಲ್ಲಿರ್ತಾರೆ. ಇನ್ನು ಇಂಥ ಹವ್ಯಾಸಗಳು ತಮಗೆ ಇಷ್ಟನೇ ಇಲ್ಲ ಅಂತಕ್ಕಂಥ ಜನರು ಕೂಡ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಇವರು ಬಹುಶಃ ಹಿರಿಯ ವಿವಾಹಿತ ದಂಪತಿಗಳಾಗಿದ್ದಾರೆ. ತಮಗೆ ಇಂಥ ಯಾವುದೇ ಬೇರೆ ಅಭಿರುಚಿಗಳನ್ನ, ಬೇರೆ ಪ್ರಶಿಕ್ಷಣಗಳನ್ನ, ಬೇರೆ ಜ್ಞಾನವನ್ನ ಪಡೆಯಲಿಕ್ಕೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಜನರು ಇರ್ತಾರೆ. ಇವರು ಬಹುಶಃ ಹಿರಿಯ ವಿವಾಹಿತ ದಂಪತಿಗಳಾಗಿರ್ತಾರೆ. ಇವರಿಗೆ ಪಾರಿವಾರಿಕ ಜೀವನದಲ್ಲಿ ಆಸಕ್ತಿ ಹೆಚ್ಚು. ಇವರಿಗೆ ತಮ್ಮ ಕುಟುಂಬ, ತಮ್ಮ ಪರಿವಾರ, ಪಾರಿವಾರಿಕ ಜೀವನದಲ್ಲಿನೇ ಆಸಕ್ತಿ ಹೆಚ್ಚು. ಯಾವಾಗಲಾದರೂ ಅವರು ತಮಗೊಂದು ಮನೆ ಇರಬೇಕು, ಅದರಲ್ಲಿ ಒಂದು ಗಾರ್ಡನ್ ಇರಬೇಕು, ತಮ್ಮ ಮಿತ್ರರೊಂದಿಗೆ ಒಂದು ಶಾಂತಮಯ ಜೀವನವಿರಬೇಕು ಎಂಬುದಷ್ಟನ್ನೇ ಬಯಸ್ತಾ ಇರ್ತಾರೆ. ಇಲ್ಲಿ ಭೂಮಿಯ ಮೇಲೆ ಯಾವ ರೀತಿ ಇರುತ್ತೆ, ತನ್ನದೇ ಆಗಿರ್ತಕ್ಕಂಥ ಒಂದು ಪುಟ್ಟ ಮನೆ ಇರಬೇಕು, ಒಂದು ಪುಟ್ಟ ಗಾರ್ಡನ್ ಇರಬೇಕು, ಕೆಲವರು ಮಿತ್ರರಿರ್ಬೇಕು, ಅವರೊಂದಿಗೆ ಶಾಂತ ರೀತಿಯಿಂದ ಜೀವನವನ್ನ ಸಾಗಿಸ್ಬೇಕು ಅಂತಕ್ಕಂಥದ್ದನ್ನ ಅವರು ಬಯಸ್ತಾ ಇರ್ತಾರೆ. ರೇಡಿಯೋ ಕೇಳೋದು, ಟಿವಿ ನೋಡೋದು, ಇನ್ನಿತರ ವಸ್ತುಗಳನ್ನ ಕಲೆ ಹಾಕುವುದು ಅವರಿಗೆ ಅತ್ಯಂತ ಪ್ರಿಯವಾಗಿರುತ್ತೆ. ಅವರಿಬ್ಬರು ಜೊತೆಯಾಗಿದ್ದರೆ ತುಂಬಾ ಸಂತೋಷವಾಗಿ ಇರ್ತಾರೆ. ಇಂಥ ದಂಪತಿಗಳು ಭೂಮಿಯ ಮೇಲೇನೋ ಜೊತೆಯಾಗಿದ್ದು, ಸೂಕ್ಷ್ಮ ಲೋಕದಲ್ಲಿನೋ ಜೊತೆಯಾಗಿದ್ರು ಅಂತಂದ್ರೆ ತುಂಬಾ ಸಂತೋಷವಾಗಿ ಇರ್ತಾರೆ. ಯಾವ ತೊಂದರೆ ಇಲ್ಲದೆ ಇದೇ ಪ್ರಕಾರದ ಜೀವನವನ್ನು ಅವರು ಆ ಲೋಕದಲ್ಲಿಯೂ ಕೂಡ ನಡೆಸಬಹುದು ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಪುರುಷನಿಗೆ ಬೇಗ ಮರಣ ಸಂಭವಿಸಿದರೆ ಅವನು ತನ್ನ ಪತ್ನಿಯ ಎಚ್ಚರವಿರುವ ಸಮಯದಲ್ಲಿ ಉದಾಸನಾಗಿ ಹಾಗೂ ಏಕಾಂಗಿಯಾಗಿ ಅಲ್ಲಿ ಇಲ್ಲಿ ಸುತ್ತಾಡಬಹುದು. ಒಂದು ವೇಳೆ ಆ ದಂಪತಿಗಳಲ್ಲಿ ಪುರುಷ ಬೇಗನೆ ಮರಣ ಸಂಭವಿಸಿದ್ರೆ ಅವನು ಬೇಸರದಿಂದ ಹಗಲ ಹೊತ್ತಿನಲ್ಲಿ ಪತ್ನಿ ಎಚ್ಚರ ಇರ್ತಕ್ಕಂತಹ ಸಮಯದಲ್ಲಿ ಉದಾಸನಾಗಿ ಏಕಾಂಗಿಯಾಗಿ ಅಲ್ಲಿ ಇಲ್ಲಿ ಸುತ್ತಾಡ್ತಾನಂತೆ. ಅವಳು ಮಲಗಿಕೊಂಡ ಮೇಲೆ ಶರೀರದಿಂದ ಹೊರಗೆ ಬರುತ್ತಿದ್ದಂತೆ ಅವಳನ್ನು ಸಂಧಿಸ ಬಯಸುತ್ತಾನೆ. ಮಲಗಿಕೊಂಡ ನಂತರ ಕನಸಿನಲ್ಲಿ ಅವಳ ಸೂಕ್ಷ್ಮ ಶರೀರ ಹೊರಗೆ ಬಂದ ತಕ್ಷಣ ಅವಳನ್ನ ಭೇಟಿಯಾಗ್ಲಿಕ್ಕೆ ಅವನು ಕಾಯ್ತಾ ಇರ್ತಾನೆ. ಅಂಥ ವ್ಯಕ್ತಿಗೆ ಅಲ್ಲಿ ಶಾಲೆಗಳಿವೆ, ಅಲ್ಲಿ ಹೋಗಿ ಬಹಳಷ್ಟು ಕಲಿತುಕೊಳ್ಳಬಹುದು. ಅಂಥ ವ್ಯಕ್ತಿ, ಯಾವ ವ್ಯಕ್ತಿ ಇಂಥ ಕೆಲಸವನ್ನ ಮಾಡ್ಬೇಕು ಅಂತ ಇರ್ತಾನೋ ಅವನಿಗೆ ಸಾಕಷ್ಟು ಕಲಿತ್ಕೊಳ್ಳಿಕ್ಕೆ ಅವಕಾಶಗಳಿರ್ತಾವು ಅಂತ ಹೇಳಿ ಹೇಳ್ತಾರೆ. ಕಲಿತ್ಕೊಳ್ಳಬಹುದು ಎಂದು ಏನಾದ್ರೂ ಹೇಳಿದ್ರೆ ಅದರಿಂದ ಸಹಾಯ ವ್ಯರ್ಥವಾಗುತ್ತದೆ ಅಷ್ಟೇ, ಏಕೆಂದ್ರೆ ಅವನಿಗೆ ವಿಚಾರವೇ ಹಿಡಿಸುವುದಿಲ್ಲ. ಇಂಥ ವ್ಯಕ್ತಿಗಳು ಕೇವಲ ಪಾರಿವಾರಿಕ ಸಂತೋಷ ಮಾತ್ರ ಅವರಿಗೆ ಮುಖ್ಯ. ಇವರಿಗೂ ಕೂಡ ಇಲ್ಲಿ ಶಾಲೆಗಳಿವೆ, ಹೆಚ್ಚಿನ ಒಂದು ಜ್ಞಾನವನ್ನ ಪಡೆಯಬಹುದು ಅಂತಕ್ಕಂಥ ವಿಷಯವನ್ನ ತಿಳಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಆಸಕ್ತಿಯಲ್ಲಿ ಇರುವುದಿಲ್ಲ. ತನ್ನ ಸಂಗಾತಿಯೊಂದಿಗೆ ಇನ್ನೂ ಹೆಚ್ಚಿನ ಸಂತೋಷದಿಂದ ಸಮಯ ಹೇಗೆ ಕಳೆಯಬೇಕೆಂಬುದಷ್ಟೇ ಅವನ ವಿಚಾರ ಆಗಿರ್ತದೆ.
ಜೀವನ ಬದುಕಿದ್ದಾಗನೂ ಅವಳ ಜೊತೆಗೇನೆ ಕಳೆದಿರ್ತಾನೆ, ಸತ್ತ ನಂತರವೂ ಕೂಡ ಹಗಲ ಹೊತ್ತಿನಲ್ಲಿ ಅವಳು ಎಚ್ಚರವಾಗಿರುವಾಗ ಅಲ್ಲಿ ಇಲ್ಲಿ ತಿರುಗಾಡಿ ರಾತ್ರಿ ಸಮಯದಲ್ಲಿ ಅವಳು ನಿದ್ರೆಯಿಂದ ಸೂಕ್ಷ್ಮ ಶರೀರದಲ್ಲಿ ಹೊರ ಬಂದಾಗ ಅವಳನ್ನ ಸಂಧಿಸಿ ಮತ್ತೆ ಅವಳ ಜೊತೆಗೆ ಸುತ್ತಾಡಬೇಕು ಅಂತಕ್ಕಂಥ ಒಂದು ಇಚ್ಛೆ ಅವನಿಗೆ ಇರ್ತದ. ಅವನಿಗೆ ಬೇಕಾಗಿರೋದು ಕೇವಲ ಅವನ ಬಾಳ ಸಂಗಾತಿ ಮತ್ತು ಮನೆಯಷ್ಟೇ. ಇಲ್ಲಿ ತನ್ನ ಇಚ್ಛೆಯ ಅನುಸಾರ ಒಂದು ಮನೆ ಮತ್ತು ಒಂದು ಗಾರ್ಡನ್ ಹೊಂದುವುದು ಅಷ್ಟೇನು ಕಷ್ಟವಲ್ಲ ಎಂಬುದು ಅವನಿಗೆ ಗೊತ್ತು. ಇನ್ನು ಸೂಕ್ಷ್ಮ ಲೋಕದಲ್ಲಿ ಕಲ್ಪನೆ ಮಾಡಿದ್ರೆ ಸಾಕು, ವಿಚಾರ ಮಾಡಿದ್ರೆ ಸಾಕು, ಎಲ್ಲವೂ ಪ್ರತ್ಯಕ್ಷ ಆಗ್ತಾ ಇರ್ತದ. ಹೀಗಾಗಿ ಅಲ್ಲಿ ಒಂದು ಸುಂದರವಾದ ಮನೆಯನ್ನ ತೆಗೆದುಕೊಳ್ಳೋದು, ಒಂದು ಗಾರ್ಡನ್ ಅನ್ನ ಹೊಂದುವುದು ಅಷ್ಟೇನು ಕಷ್ಟದ ಕೆಲಸ ಅಂತ ಅವನಿಗೆ ಗೊತ್ತು. ಯಾಕಂದ್ರೆ ಕೇವಲ ಆಲೋಚನೆ ಮಾತ್ರದಿಂದಲೇ ಎಲ್ಲವೂ ಅಲ್ಲಿ ಸಿಗ್ತಾ ಇರ್ತದ, ಅವನಿಗೆ ಗೊತ್ತಿರ್ತದ. ಅವನು ಅದಕ್ಕಾಗಿ ಒಂದು ಅತ್ಯಂತ ಸುಂದರವಾದ ಸ್ಥಳವನ್ನ ಹುಡುಕಿಟ್ಟಿರ್ತಾನಂತೆ. ಅವನ ಪತ್ನಿಯು ಅಲ್ಲಿಗೆ ಬಂದಾಗ ಭೂಮಿಯ ಮೇಲೆ ಇರುವಾಗ ತಮಗೆ ಅನುಕೂಲತೆ ಇದ್ದಾಗ ಹೇಗೆ ಮಾಡುತ್ತಾರೋ ಹಾಗೆ ಇಬ್ಬರು ಸೇರಿ ಒಂದು ಕನಸಿನ ಮನೆಯನ್ನ ನಿರ್ಮಿಸುವರು, ಅದನ್ನು ಅಲಂಕಾರಗೊಳಿಸುವರು. ಈಗ ಕೇವಲ ಆಲೋಚನಾ ಮಾತ್ರದಿಂದಲೇ ಎಲ್ಲ ವಸ್ತುಗಳು ಅವರಿಗೆ ಲಭ್ಯ ಆಗ್ತಾ ಇರ್ತವೆ. ಇಲ್ಲಿ ಹೆಂಡತಿ ಭೂಮಿಯ ಮೇಲೆ ಇದ್ದರೂ ಕೂಡ, ಗಂಡ ಸತ್ತು ಸೂಕ್ಷ್ಮ ಲೋಕದಲ್ಲಿ ಇದ್ರೂ ಕೂಡ ಅವನು ಸೂಕ್ಷ್ಮ ಲೋಕದಲ್ಲಿ ಇಬ್ರು ಭೇಟಿಯಾಗಿ ಇಲ್ಲಿ ಯಾವ ರೀತಿ ಬದುಕನ್ನ ಸಾಗಿಸ್ತಾ ಇದ್ರೋ ಅದೇ ರೀತಿಯ ಬದುಕನ್ನು ಕೆಲವು ಗಂಟೆಗಳ ಅವಧಿಗೆ ಆ ಬದುಕನ್ನ ಸಾಗಿಸಿ ಮತ್ತೆ ಹೆಂಡತಿ ತನ್ನ ಬಾಡಿಗೆ ಬಂದು ಸೇರ್ಕೊಳ್ತಾಳೆ. ಆದ್ರೆ ಇದು ಯಾವ ನೆನಪಿನ ಅವಳಿಗೆ ಇರೋದಿಲ್ಲ. ಈಗ ಕೇವಲ ಆಲೋಚನೆ ಮಾತ್ರದಿಂದ ಎಲ್ಲ ವಸ್ತುಗಳಲ್ಲಿ ಸಿಗ್ತಾವು. ಈಗ ಅವರು ಯಾವ ವಸ್ತುಗಳಿಂದ ಕೈಗೆ ಕಡಿಮೆ ಪರಿಶ್ರಮವಾಗುತ್ತದೆ ಅಂತ ವಸ್ತುಗಳನ್ನ ಮಾತ್ರ ಆಲೋಚಿಸ್ತಾ ಇರ್ತಾರೆ. ವ್ಯಾಪಾರಸ್ಥರು ಕೂಡ ಇಂಥದನ್ನ ಆಲೋಚಿಸ್ತಾ ಇರ್ತಾರೆ. ಒಮ್ಮೊಮ್ಮೆ ವ್ಯಾಪಾರಿ ಮನೋಭಾವ ಉಳ್ಳವರು ಇಲ್ಲಿನದನ್ನೆಲ್ಲವನ್ನು ಟಿಪ್ಪಣಿ ಮಾಡಿಕೊಂಡು ಮುಂದಿನ ಜನ್ಮದಲ್ಲಿ ಅಂಥವೇ ಹೊಸ ವಸ್ತುಗಳನ್ನು ತಯಾರು ಮಾಡ್ತಾರಂತೆ. ನೋಡ್ರಿ, ವ್ಯಾಪಾರಿಗಳು ಮೇಲು ಲೋಕದಲ್ಲಿರ್ತಕ್ಕಂಥವುಗಳನ್ನ ಕಲ್ಪನೆ ಮಾಡಿಕೊಂಡು ಅವುಗಳನ್ನ ಟಿಪ್ಪಣಿ ಮಾಡಿಕೊಂಡು ಅಂಥ ವಸ್ತುಗಳನ್ನೇ ಭೂಮಿಯ ಮೇಲೆ ಸೃಷ್ಟಿ ಮಾಡ್ಲಿಕ್ಕೆ ಅವರು ತಯಾರು ಮಾಡ್ಕೊಳ್ತಾರೆ ಅಂತೆ. ಈ ವೃದ್ಧ ದಂಪತಿಗಳ ಹತ್ತಿರ ಈಗ ಆಧುನಿಕವಾದ ಸ್ಟೀರಿಯೋ ಸೆಟ್ ಇದೆ. ತಮ್ಮ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳಲು ಅವರು ತಮ್ಮ ಆಲೋಚನೆಯಿಂದ ಒಬ್ಬ ಸೇವಕನನ್ನು ಇಟ್ಟುಕೊಳ್ತಾನೆ. ಅವರಿಗೆ ಇಷ್ಟವಾದ ಹೂವು ಹಣ್ಣುಗಳನ್ನು ಹೊಂದಿದ ಒಂದು ಉದ್ಯಾನವನವನ್ನು ಅವರು ರೂಪಿಸಿಕೊಂಡಿದ್ದಾರೆ. ಅವರು ತಮ್ಮ ಮಿತ್ರರೊಂದಿಗೆ ಹರಟೆ ಹೊಡೆಯುತ್ತಾರೆ, ತಮ್ಮ ಹೊಸ ಹೊಸ ವಸ್ತುಗಳನ್ನು ಅವರಿಗೆ ತೋರಿಸುತ್ತಾ ಸಂತೋಷದಿಂದ ಇರುತ್ತಾರೆ. ಭೂಮಿಯ ಮೇಲೆ ಯಾವೆಲ್ಲ ಕೆಲಸಗಳನ್ನ ಅವ್ರು ಮಾಡ್ತಾ ಇರ್ತಾರೋ ಆ ಎಲ್ಲ ಕೆಲಸಗಳನ್ನ ಅಲ್ಲಿ ಮಾಡಬಹುದು. ಅವರು ತಮ್ಮದೇ ಆಗಿರ್ತಕ್ಕಂಥ ಮನೆಯನ್ನ ಹೊಂದಿರ್ಬೋದು, ತಮ್ಮದೇ ಆಗಿರ್ತಕ್ಕಂಥ ಗಾರ್ಡನ್ ನ ಹೊಂದಿರ್ಬೋದು, ಕೆಲಸದವರನ್ನ ಕಲ್ಪನೆ ಮಾತ್ರದಿಂದ ಕೆಲಸದವರನ್ನ ಇಟ್ಕೊಂಡಿರ್ಬೋದು, ಮಿತ್ರರೊಂದಿಗೆ ಹರಟೆ ಹೊಡಿತಾ ಇರ್ತಾರಂತೆ, ಹೊಸ ಹೊಸ ವಸ್ತುಗಳನ್ನ ತೋರಿಸಿ ಸಂತೋಷ ಪಡ್ತಾ ಇರ್ತಾರೆ. ಸಾಕು ಪ್ರಾಣಿಗಳೊಂದಿಗೂ ಕೂಡ ಬೆರೆತು ಆಟವಾಡುತ್ತಿರುತ್ತಾರೆ. ಅವರು ಹೊಸ ಹೊಸ ಪ್ರಾಣಿಗಳನ್ನು ಸಾಕಲೂಬಹುದು ಅಂತ ಹೇಳಿ ಹೇಳ್ತಾರೆ. ಈ ವೃದ್ಧ ದಂಪತಿಗಳ ಸುಖಮಯ ಜೀವನವು ಬೇರೆಯವರಿಗಿಲ್ಲ. ಒಮ್ಮೊಮ್ಮೆ ಅವರು ಶಾರೀರಿಕ ಆಕರ್ಷಣೆಗಾಗಿ, ಒಮ್ಮೊಮ್ಮೆ ಧನ ಸಂಪತ್ತಿಗಾಗಿ ಮತ್ತು ಒಮ್ಮೊಮ್ಮೆ ಒಂಟಿತನದಿಂದ ಬಿಡುಗಡೆ ಹೊಂದಲಿಕ್ಕಾಗಿ ಪರಸ್ಪರ ಜೊತೆಗೂಡುತ್ತಾರೆ. ಇಂಥ ವೃದ್ಧ ದಂಪತಿಗಳ ಸುಖಮಯ ಜೀವನವು ಎಲ್ಲರಿಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಏನೋ ಕೆಲವೊಂದು ವಿಷಯಗಳಿಂದಾಗಿ, ಅಂದ್ರೆ ಒಮ್ಮೊಮ್ಮೆ ಶಾರೀರಿಕ ಆಕರ್ಷಣೆಗಾಗಿ, ಧನ ಸಂಪತ್ತಿಗಾಗಿ, ಒಮ್ಮೊಮ್ಮೆ ಒಂಟಿತನದಿಂದ ಬಿಡುಗಡೆ ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರಂತೆ. ಬಹಳ ವಿರಳವಾಗಿ ಇಂಥ ಜೋಡಿಗಳು ಸಿಗ್ತಾವಂತೆ. ಇಂಥ ಜೋಡಿಗಳು ಸಿಗೋದು ಬಹಳಷ್ಟು ವಿರಳ ಅಂತ ಹೇಳ್ತಾರೆ. ಜೀವನದಲ್ಲಿ ಕುರಿತು ಒಂದೇ ದೃಷ್ಟಿಕೋನ ಹೊಂದಿರತಕ್ಕಂಥವ್ರು, ಇಬ್ಬರು ವಿಕಾಸ ಮಾರ್ಗದಲ್ಲಿ ಸಮಾನ ವಿಕಾಸ ಹೊಂದಿರತಕ್ಕಂಥವ್ರು ಇರ್ಬೇಕು. ಅವರ ದೃಷ್ಟಿಕೋನ ಬದುಕಿನ ಬಗ್ಗೆ ಒಂದೇ ರೀತಿ ವಿಚಾರ ಮಾಡ್ತಕ್ಕಂಥವ್ರು ಇರ್ಬೇಕು. ಮತ್ತೆ ಎರಡು ಆತ್ಮದ ವಿಕಾಸ ಮಾರ್ಗದಲ್ಲಿ ಇಬ್ಬರು ಅಷ್ಟೇ ಉನ್ನತಿಯನ್ನ ಪಡೆದಿರ್ತಕ್ಕಂಥವ್ರು ಆಗಿರ್ಬಹುದು. ಮಾತನಾಡದೆಯೇ ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳುವಷ್ಟು ತಿಳುವಳಿಕೆ ಹೊಂದಿರುವವರು ದೊರೆಯುವುದು ತೀರಾ ಅಪರೂಪ. ಯಾರು ಏನು ಹೇಳದೇನೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಕ್ಕಂಥ ದಂಪತಿಗಳು ಇರೋದು ಬಹಳಷ್ಟು ಅಪರೂಪ. ನಾವು ಇಂಥದನ್ನ ಕಲ್ಪನೆ ಕೂಡ ಮಾಡಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಒಬ್ಬ ವಿಕಾಸ ಹೊಂದಿದ ಪುರುಷನು ಇನ್ನೂ ಅಷ್ಟು ವಿಕಾಸ ಹೊಂದದಂತಹ ಸ್ತ್ರೀಯಡೆಗೆ ಆಕರ್ಷಿತನಾಗುವುದೇ ಒಳ್ಳೆಯದು ಅಂತ ಹೇಳ್ತಾರೆ. ಆ ರೀತಿ ಇರೋದು ಬಹಳಷ್ಟು ವಿರಳ, ಅಪರೂಪದ ಜೋಡಿ ಬಹಳಷ್ಟು ಕಡಿಮೆ, ಅಲ್ಲೊಂದು ಇಲ್ಲೊಂದು ಇರ್ತಾವು. ಅಂಥದನ್ನ ನಾವು ಕಲ್ಪನೆನೂ ಮಾಡಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ವಿಕಾಸ ಹೊಂದಿದ ಪುರುಷನು ಇನ್ನೂ ಹೆಚ್ಚು ವಿಕಾಸ ಹೊಂದದೇ ಇರ್ತಕ್ಕಂಥ ಸ್ತ್ರೀಯರಿಗೆ ಆಕರ್ಷಿತನಾಗುವುದೇ ಒಳ್ಳೆಯದು ಅಂತಕ್ಕಂಥ ಸಂಗತಿಗಳನ್ನ ಇಲ್ಲಿ ಹೇಳ್ತಾರೆ. ಮುಂದಿನ ಅಂಶಗಳನ್ನ ನಾವು ನಾಳೆ ಚರ್ಚೆ ಮಾಡೋಣ ಮಾಸ್ಟರ್ಸ್. ಈ ಒಂದು ಅಧ್ಯಾಯದಲ್ಲಿ
ಏನೆಲ್ಲವನ್ನ ನಾವು ಹೊಸದು ಏನು ಕಲಿತಾ ಇದ್ದೀವಿ ಅಂತಂದ್ರೆ ಬದುಕು ಸೂಕ್ಷ್ಮ ಲೋಕದಲ್ಲಿಯೂ ಕೂಡ ಇಲ್ಲಿ ಇರೋ ಹಾಗೇನೆ ಇರುತ್ತೆ ಅಂತಕ್ಕಂಥ ಸಂಗತಿ ನಮ್ಗೆ ತಿಳಿತಾ ಇದೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಕೇಳಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಸಮಯವಾಗಿದೆ. ಎಲ್ಲರೂ ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದಲ್ಲಿ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಉಸಿರನ್ನು ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವವಾಗುತ್ತೆ. ಅನುಭವಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ಜೀರುಂಡೆಯ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ,
ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ಮೇಲು ಜಗತ್ತಿನ ಆಗುಹೋಗುಗಳು, ಸೂಕ್ಷ್ಮ ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಥರ್ಡ್ ಐ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಿಮಗಾಗಿ ಕಾಣಿಸುತ್ತವೆ ಮಾಸ್ಟರ್ಸ್. ಅವುಗಳನ್ನ ಗಮನವಿಟ್ಟು ಗಮನಿಸಿ. ಏನು ಕಾಣಿಸುತ್ತದೆಯೋ ಅದನ್ನು ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮಾನಂದವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್.
ಹ್ಮ್. ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಕೊನೆ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ತೆಗೆದು ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. 5 minutes of time. ಹಲೋ, ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೊಳ್ರಿ. ಹಾ ರೀ ಮೇಡಮ್. ನಾನು ಸ್ವಲ್ಪ ಲೇಟ್ ಆಗಿ ಕೂತೀರಿ ಧ್ಯಾನಕ್ಕೆ. ಅದ್ ನಮ್ಮ ಮನೆಯವ್ರ ಹಲ್ಲು ಏನೋ ಕಿತ್ಸ್ಕೊಂಡ್ ಬಂದಾರ್ರಿ.
ಅದಕ್ ಹೌದ್ರಿ. ಸ್ವಲ್ಪ ಅರ್ಧ ತಾಸ್ ಹ, ಬಿಟ್ಟು ಊಟ ಮಾಡಂದ್ರಂತ. ಹ, ಅವ್ರದ್ದು ಊಟದ ಟೈಮೇ ಅವ್ರ ಪ್ರಕಾರ 9:40 ಹಂಗಿತ್ತು. ಅವ್ರಿಗೆ ಹೌದೌದ್ರಿ. ಬಡಸಿ ಕೂತೆ ಆದ್ರೂ ಚಲೋ ಐತ್ರಿ ಮೇಡಮ್ ಧ್ಯಾನ. ಆಯ್ತು ಆಯ್ತ್ರಿ ಆಮೇಲೆ ಅದು ಸ್ವಾಧ್ಯಾಯ ಪೀಠ ಋಷಿಲದು ಅದು ಕೇಳಿ ಎಷ್ಟ್ ನಗು ಬರ್ತದ್ರಿ. ನಾನು ಹೌದು. ಹೋಗಿ ಅಲ್ಲಿ ಹೋದ್ಮೇಲೆ ಸಂಗೀತ ಕಲಿತೀನಿ. ಹಾ ಹಾ ನಿಮಗ್ ಏನೆಲ್ಲ ಗೊತ್ತಲ್ಲ ಒಂದೊಂದು. ನಂಗ್ ಬಾಳ ಇಷ್ಟ ಅದ್ ಸಂಗೀತ ಕಲಿಯೋದು. ಆಗ್ಲೇ ಇಲ್ಲ ಹೌದೌದು. ಈಗಿಂದ ಪೇರೆಂಟ್ಸ್ ಹೆಂಗ್ ಮಕ್ಳಿಗೆ ಎಷ್ಟ್ ಕಲಿಸ್ತಾರಲ್ಲ ಅವಾಗ ಅಷ್ಟ್ ಅವು ಇರ್ಲಿಲ್ನೋರಿ ಅವಾಗ ಇರ್ಲಿಲ್ಲ ಸರು ಇರ್ಲಿಲ್ಲ. ಕ್ಲಾಸ್ಗಳು ಇರ್ಲಿಲ್ರಿ. ಹೌದೌದ್ ಇರ್ಲಿಲ್ರಿ. ಹಿಂಗಾಗಿ ಅದೇ ಅಲ್ಲಿ ಇಲ್ಲಿ ಅಂದ್ರ ಕಲಿದೆ ಇರೋಗಳ ಇದು ಅಲ್ಲಿ ಕಲಿಬಹುದಂತ ನೋಡ್ರಿ. ಹಾ ಅದೇ ರೀ ಮೇಡಮ್. ಅದಕ್ಕ ನಗು ಹೊಂಟಿತ್ತು ಸಂಗೀತ ಕಲಿತೀನಂತ. ಆಮೇಲೆ ಧ್ಯಾನದಾಗ ಕಾಸ್ಮಿಕ್ ಎನರ್ಜಿ ಇನ್ವೈಟ್ ಮಾಡ್ತೀವಲ್ಲ ಚಲೋ ಬಹಳ ಚಲೋ ಫ್ಲೋ ಆಗ್ತದ್ರಿ ಮೇಡಮ್ ಇದು ಸಹಸ್ರಾರಲಿಂದ. ಹೌದೌದ್ರಿ ಫೀಲ್ ಮೇಡಮ್. ಆಗ್ತದ್ರಿ ಅದು. ಅದು ಹೌದೌದು. ಮೋಸ್ಟ್ಲಿ ಅದು ಹಂಗ ಓಪನ್ ಆಗ್ಬೇಕಾದ್ರ ಯಾವಾಗಾರ ಇನಿಶಿಯೇಟ್ ಆಗಿದ್ದಿದ್ರೆ ಆಗ್ತದೇನೋ ಗೊತ್ತಿಲ್ಲ. ಹೌದ್ರಿ ನಾನು ಮೇಡಮ್. ನಾನು ಶೋಭಾ ಮೇಡಮ್ ರೇಖಿ ಕ್ಲಾಸಿಗೆ ಹೋಗಿದ್ದೀವ್ರಿ. ಅಲ್ಲಿ ಹ್ಮ್. ಇನಿಶಿಯೇಟ್ ಮಾಡಿದ್ರಿ ಮೇಡಮ್. ಅದಕ್ಕ ಹೌದೌದು. ಚಂದ ಫ್ಲೋ ಆಗ್ತದೇನೋ ಅನಸ್ತದ ನಂಗ. ಹೌದೌದ್ರಿ ಮೇಡಮ್. ಆಗ್ತದ್ರಿ ಆಗ್ತದ. ಆಮೇಲೆ ಇದು ಮಾಡ್ಕೋತ ಹೋದಂಗ ಹಾ ಸಾಧನೆ ಮಾಡ್ಕೋತ ಹೋದಂಗ ಆಗ್ತದ್ರಿ ಮೇಡಮ್. ಹಾ ಕರೆಕ್ಟ್ ರೀ ಮೇಡಮ್. ಆಯ್ತಾಯ್ತು. ಮೊದಲರೇ ಇನಿಶಿಯೇಟ್ ಯಾರೇ ಗುರುಗಳು ಇನಿಶಿಯೇಟ್ ಮಾಡ್ಬೇಕು ಹಾ ಅಂತಿದ್ರು. ಹೌದು ಮತ್ತೆ ಈಗ ಹಂಗಿಲ್ಲ. ಈ ಹಾ ಈ ಮಾರ್ಗದಲ್ಲರೇ ನೀವು ಧ್ಯಾನ ಮಾಡ್ಕೋತ ಹೋಗ್ರಿ ತಾನೇ ಇದಾಗ್ತಂತ ಹೇಳ್ತಾರೆ. ಆಗ್ತದ್ರಿ ಮೇಡಮ್ ಆಗ್ತದ ಹಂಗೆ ಅನಸ್ತದ ನಂಗೆ. ಯಾಕಂದ್ರ ಅದು ಮಾಡ್ಕೊಂಡ್ ಎಷ್ಟೋ ವರ್ಷ ಆಯ್ತು. ಈ ಹೌದೌದು. ಧ್ಯಾನದ್ಲಿಂದೆ ಅದು ಇಷ್ಟು ಚಂದ ಇದು ಅನಸ್ತದ್ರಿ. ಹಾ ಆಯ್ತ್ರಿ ಮೇಡಮ್. ಮತ್ತೆ ಬೇರೆ ಯಾರೇ ಶೇರ್ ಮಾಡ್ಕೊರಿ. ಸೀರೆ ಕಲರ್ ಚಂದ ಅದರಿ ಮೇಡಮ್. ಓಕೆ ಮೇಡಮ್. ಓಕೆ ಮತ್ತೆ ಯಾರೇ ಶೇರ್ ಮಾಡ್ಕೊರಿ. ಓಕೆ ಓಕೆ. ಹಲೋ, ಮತ್ತೆ ಯಾರು ಶೇರ್ ಮಾಡ್ಕೋತೀರಿ? ಹಲೋ, ಗಂಗು ಇನ್ನ ಹೊರಗ್ ಬಂದಿಲ್ಲ. ಶೋಭಾ ಮೇಡಮ್ ಅವರೇ ಬಂದಿರಲ್ಲ. ಅವ್ರು ಹೊರಗ್ ಬಂದಂಗ ಕಾಣ್ಸಂಗಿಲ್ಲ. ಓಕೆ ಮಾಸ್ಟರ್ಸ್, ನಾಳೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಓಕೆ ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್.